ಸರ್ ನಮಸ್ತೆ. ಸೊ ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಅಣ್ಣಾಪುರ ಅಂತ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸರ್ ನಿಮ್ಮ ಹೆಸರು ದಿನೇಶ್ ಅನ್ನುವಂತ ಒಬ್ಬ ಪ್ರಗತಿಪರ ರೈತರು ಅಡಿಕೆ ತೋಟದಲ್ಲಿದ್ದೀವಿ. ಸೊ ಇವರು ತಮ್ಮ ಅಡಿಕೆ ತೋಟಕ್ಕೆ ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಅರ್ಕಾ ಶುಂಠಿ ಪವರ್, ಶೂಟರು, ಸಪೋರ್ಟರು, NPK ಇದೆಲ್ಲ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಎಷ್ಟು ಡೋಸ್ ತಗೊಂಡಿದ್ದಾರೆ, ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದಾರೆ ಅಂತ ಅವ್ರ ಬಾಯಿಂದ ಕೇಳಿ. ಸರ್ ನಮಸ್ಕಾರ ರೀ. ಸೊ ನೀವು ಟೋಟಲ್ ಸರ್ ನಿಮ್ಮ ಅಡಿಕೆ ತೋಟಕ್ಕೆ ನಮ್ದು ASNL ಪ್ರಾಡಕ್ಟ್ ಯಾವ್ದಾವ್ದು ಯೂಸ್ ಮಾಡಿದ್ರಿ, ಎಷ್ಟು ಸಲ ಯೂಸ್ ಮಾಡಿದಿರಿ? ಒಂದೆರಡು ಡ್ರೆಂಚಿಂಗ್ ಮತ್ತು ಸ್ಪ್ರೇ ಮಾಡಿದ್ವಿ. 2 ಸಲ ಡ್ರೆಂಚಿಂಗ್. ಯಾವ್ದು ಡ್ರೆಂಚಿಂಗ್ ಯಾವ್ದು ಮಾಡಿದೀರಾ? ಡ್ರೆಂಚಿಂಗ್ ಅದನ್ನ ಡ್ರೆಂಚಿಂಗ್ NPK, ಹಾ, ಆಮೇಲೆ ಇದು ಮತ್ತೆ ಮಾತೋಶ್ರೀ ಭೂಮಿನ 4 ಹಾಕಿದೆ. ಮಾತೋಶ್ರೀ ಮತ್ತೆ ಭೂಮಿ ಅನ್ನುವಂತ ಗೊಬ್ಬರ ಒಂದ್ಸಲ ಹಾಕಿದೀರಾ, NPK ಒಂದ್ಸಲ ಹಾಕಿದೀರಾ, ಸ್ಪ್ರೇ ಯಾವ್ದು ಮಾಡಿದೀರಾ? ಸ್ಪ್ರೇ ಅರ್ಕಾ ಮತ್ತೆ ಶೂಟರ್. ಅರ್ಕಾ, ಶೂಟರ್, ಸಪೋರ್ಟರ್. ಒಂದ್ ಬ್ಯಾರ್ಲಿಗೆ ಎಷ್ಟು ಹಾಕಿದೀರಾ? ಬ್ಯಾರ್ಲಿಗೆ ಎಷ್ಟು ಅರ್ಧ ಲೀಟರ್ ಅರ್ಕಾ, ಶೂಟರ್, 1 ಲೀಟರ್, ಸಪೋರ್ಟರ್ 50 ml ಹಾಕಿ ಸ್ಪ್ರೇ ಮಾಡಿದೀರಾ. ಸ್ಪ್ರೇ ಮಾಡಿದ್ವಿ. ಸೊ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಇರುವಂತ ತೋಟ ಹೆಂಗಿತ್ತು, ಸ್ಪ್ರೇ ಮಾಡಿದ್ಮೇಲೆ ತೋಟ ಯಾವ ರೀತಿ ಆಗಿದೆ, ಏನೇನ್ ಬದಲಾವಣೆಗಳಾಗಿದೆ? ಬದಲಾವಣೆ ಅಂತಂದ್ರೆ ಸ್ವಲ್ಪ ಸುಳಿ ಬಾರಿ ಸ್ವಲ್ಪ ಸ್ಲೋ ಇತ್ತು, ಕರೆಕ್ಟ್ ಆಗಿ ಓಪನ್ ಆಗ್ತಾ ಇರ್ಲಿಲ್ಲ, ಓಪನ್ ಆಗ್ತಿರ್ಲಿಲ್ಲ. ಓಕೆ, ಸ್ವಲ್ಪ ಸಿಕ್ಕಂಡ್ ತರ ಹಾ, ತುದಿ ಸುಳಿ ತರ ಇತ್ತು. ಅದಕ್ಕೆ ಪರವಾಗಿಲ್ಲ ಅನ್ಸ್ತು. ಈಗ ಅದು ನೋಟೇಟ್ ಮಾಡಿದ್ರ ಪ್ರಕಾರ ಹಾ, ಪರವಾಗಿಲ್ಲ, ಸ್ವಲ್ಪ ಸುಳಿ ಬಿಚ್ಚಿದೆ. ಈಗ ನೀವು ಆಗ್ಲಿ ಹೇಳ್ತಿದ್ರಿ, ಈ ಗಿಡ ನೀವು ಈ ಗಿಡ ಒಂದು ಮತ್ತೆ ಆ ಗಿಡ ಒಂದು ಎರಡು ಇದನ್ನ ನೋಟ್ ಮಾಡಿ ಇಟ್ಟಿದ್ರಿ ನೀವು, ಏನಾಗುತ್ತೆ ಅಂತ ನೋಡಕ್ಕೆ. ಕರೆಕ್ಟಾ? ಚೂಪು ಹಂಗೆ ಬಿಚ್ಚಿರ್ಲಿಲ್ಲ. ಇಲ್ಲ, ಇದರಲ್ಲಿ ಕಾಣ್ತಾ ಇದೆ. ಸೊ ಇದು ಸುಳಿ ಬರ್ತಾ ಇರ್ಲಿಲ್ಲ, ಸುಳಿ ಬರ್ತಾ ಚೂಪು ಹಂಗೆ ಸುಳಿ ಕಾಣ್ತಿರ್ಲಿಲ್ಲ. ಸುಳಿ ಬಂದು ಸ್ವಲ್ಪ ಬಿಚ್ಚಿದೆ. ಈಗ ಇದು ಬಿಚ್ಚಿದೆ. ಓಕೆ, ಅಂದ್ರೆ ಇದು ಚೇಂಜ್ ಆಗಿದೆ, ಅಂದ್ರೆ ಔಷಧಿ ಕೆಲಸ ಮಾಡಿದೆ. ಓಕೆ, ಈ ರೀತಿ ನೀವು ಒಂದು 4-5 ಗಿಡ ಮಾರ್ಕ್ ಮಾಡಿ ಇಟ್ಟಿದ್ರಿ, ಎಲ್ಲಾ ಗಿಡನು ಈ ರೀತಿ ಚೇಂಜ್ ಆಗಿದೆ. ಚೇಂಜ್ ಆಗಿದೆ, ಮಾರ್ಕ್ ಮಾಡಿರೋದೆಲ್ಲ ಚೇಂಜ್ ಆಗಿದೆ. ಓಕೆ, ನಿಮ್ಗೆ ಪ್ರಾಡಕ್ಟ್ ಕೊಟ್ಟವ್ರು ಯಾರು? ನಾಗರಾಜ್ ಅಂತ ಹೇಳಿ. ಸೊ ನಾಗರಾಜ್ ಸರ್. ನಾಗರಾಜ್ ಸರ್ ನಮಸ್ತೆ ರೀ. ಸೊ ಈ ತೋಟಕ್ಕೆ ನೀವು ಮೊದಲು ಬಂದಿದ್ದಕ್ಕೂ ವಿಸಿಟ್ಗೆ ಈಗ ನೋಡ್ತಾ ಇರುವಂತ ತೋಟಕ್ಕೂ ಏನೇನು ವ್ಯತ್ಯಾಸ ಆಗಿದೆ? ವ್ಯತ್ಯಾಸಗಳು ಬಹಳಷ್ಟು ಕಾಣ್ತಾ ಇದೆ. ಈಗ ಒಂದೇ ಸ್ಪ್ರೇ ಆಗಿರೋದ್ರಿಂದ ಇನ್ನೂ ಒಂದು ಸ್ಪ್ರೇ ಮಾಡಿದ್ರೆ ಈ ವ್ಯತ್ಯಾಸ ಇನ್ನೂ 90% ಚೇಂಜ್ ಆಗುತ್ತೆ, ಚೇಂಜ್ ಆಗುತ್ತೆ. ಓಕೆ, 25% ಚೇಂಜ್ ಆಗಿದೆ. ಓಕೆ, ಆಮೇಲೆ ಇದು ಯೂಸ್ ಮಾಡಿ ಅಂತ ರೈತರು ಅವ್ರ ಬಗ್ಗೆ ಕೇಳಿದ್ರೆ ಈಗ ರಿಸಲ್ಟ್ ಹೆಂಗಿದೆ ಅಂತ ಹೇಳಿ. ಓಕೆ, ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ, ಇದರಿಂದ ನಿಮ್ ಸುತ್ತಮುತ್ತ ಭಾಗದ ರೈತರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಒಂದ್ ನೋಡಿ ಅವರಿಗೆ ಮನಸ್ಸು ಇಷ್ಟ ಆದ್ರೆ ಮಾಡಬಹುದು. ಯಾವ್ದೇ ರೀತಿ ಇದನ್ನಿಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಬಹಳ ಜನ ರೈತರು ಅಂತಾರೆ ಸರ್, ಸುಳಿ ರೋಗದ ಮೇಲೆ, ಹಿಡಿ ಮುಂಡಿಗೆ ರೋಗದ ಮೇಲೆ, ಅಥವಾ ಹಿಂಗೆ ಗರಿ ಕಟ್ಟಾಗುವಂತ ರೋಗದ ಮೇಲೆ ಯಾವ್ದೇ ರೀತಿ ಕರೆಕ್ಟ್ ಆಗಿ ಮೆಡಿಸಿನ್ಸ್ ಇಲ್ಲ. ಬಟ್ ನಮ್ದು ಅರ್ಕಾ ಶೂಟರ್ ಹೊಡೆದ್ಮೇಲೆ ನಿಮ್ಗೆ ಏನ್ ಅನ್ಸಿದೆ ಈಗ? ಪರವಾಗಿಲ್ಲ. ಆಮೇಲೆ ಅಂದ್ರೆ ಕಟ್ಟಾಗಿ ಬೀಳೋದು ಅದು ಸ್ವಲ್ಪ ಕಡಿಮೆ ಆಗಿದೆ. ಅದು ಕಡಿಮೆ ಆಗಿದೆ, ಕಟ್ಟಾಗಿ ಬೀಳೋದು ಅದು ಕೂಡ ಕ್ಲಿಯರ್ ಆಗಿದೆ. ಬರುವಂತ ಸುಳಿ ಅಗದಿ ಫ್ರೆಶ್ ಬರ್ತಾ ಇದೆ. ಔಷಧಿ ಹೊಡೆದ ನಂತರ ಈ ಸದ್ಯ ಒಂದು ವಾರ 10 ದಿನದಿಂದ ಆ ಗಿಡ ಬಿದ್ದಿಲ್ಲ ಕಟ್ಟಾಗಿ. ಓಕೆ, ಅದಕ್ಕೆ ಹೆಡ ಬಿದ್ದಿದ್ವಿ, ಕಟ್ಟಾಗಿ ಬೀಳೋದು. ಓಕೆ ಸರ್, ನಿಮ್ಮ ಹೆಸರು? ಸರ್ ರಾಘವೇಂದ್ರ ಅಂತ ಸರ್. ಸರ್ ರಾಘವೇಂದ್ರ ಅಂತ ಸರ್, ನಮಸ್ತೆ ರೀ. ನಮಸ್ಕಾರ ಸೊ ನೀವು ಕೂಡ ಒಂದು ಪ್ರಗತಿಪರ ರೈತರೇ ಇದ್ದೀರಾ. ಸೊ ನೀವು ನಮ್ ಪ್ರಾಡಕ್ಟ್ ಯೂಸ್ ಮಾಡಿದೀರಾ ಸರ್? ನಾನು ಲಾಸ್ಟ್ ಇಯರ್ ಶುಂಠಿಗೆ ಮಾಡಿದ್ದೆ. ಶುಂಠಿಗೆ ಮಾಡಿದಾಗ ಒಂದು 4 ಬ್ಯಾಲ್ ತಗೊಂಡಿದ್ದೆ. ಅರ್ಕಾ ಶುಂಠಿ ಪವರ್, ಶೂಟ್ರು, ಆಮೇಲೆ ಸಪೋರ್ಟ್ರು. ಯಾರ ಹತ್ರ ತಗೊಂಡಿದ್ರಿ? ವಿನಯ್ ಸರ್ ಅಂತ ಹೇಳಿ. ವಿನಾಯಕ್ ಸರ್. ಓಕೆ, ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ತಗೊಂಡಿದ್ವಿ. ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರಿ? ಕಾಂಟ್ಯಾಕ್ಟ್ ಮಾಡಿ ತಗೊಂಡಿದ್ವಿ. ಓಕೆ, ಶುಂಠಿಗೆ ಒಂದು ಡೋಸ್ ಯೂಸ್ ಮಾಡಿದ್ವಿ. ಒಂದು ಬ್ಯಾರ್ಲ ಉಳಿದಿತ್ತು. ನನ್ನ ತೋಟದಲ್ಲಿ ಸ್ವಲ್ಪ ಕಟ್ಟೆ ರೋಗ ಬಂದಿರೋದು ಸುಮಾರು ಒಂದು 4-5 ಗಿಡ ಇತ್ತು ಸರ್. ಕರೆಕ್ಟ್. ನಾನು ಒಂದು ಬ್ಯಾರ್ಲಲ್ಲೇ ಯೂಸ್ ಮಾಡಿದ್ದೆ ತಗೊಂಡೋಗಿ. ನೋಡೋಣ ತೋಟಕ್ಕೆ ಯೂಸ್ ಮಾಡಿ ಚೆನ್ನಾಗ್ ಬರುತ್ತಂತ ವಿನಯ್ ಸರ್ ಹೇಳಿದ್ರು. ತೋಟಕ್ಕೆ ಯೂಸ್ ಮಾಡಿದ್ದೆ. ಕಟ್ಟೆ ರೋಗ ಇರೋದು ಗಿಡ ಒಂದ್ 3 ಗಿಡ ಇತ್ತು, ಫುಲ್ ಕ್ಲಿಯರ್ ಆಯ್ತು. ಒಂದು 4 ಸಣ್ಣ ಗಿಡಗಳು ಇದ್ದು, ಸುಳಿನೇ ಬರ್ತಾ ಇರಲ್ಲ. ಅದಕ್ಕೆ ಸ್ಪ್ರೇ ಮಾಡಿದೆ ಸರ್. ಸ್ಪ್ರೇ ಮಾಡಿದಾಗ ಸುಳಿ ಎಲ್ಲ ಚೆನ್ನಾಗಿ ನಿಗಳಾಗಿ ಬಂದು ಗಿಡ ಹೆಲ್ದಿಯಾಗಿ ಚೆನ್ನಾಗಿದೆ ಸರ್. ಈಗ ಹೆಲ್ದಿ ಬಂತು. ಆಲ್ರೆಡಿ 2 ಗಿಡ ಫುಲ್ ಹಿಡಿ ಮುಡಿಗೆ ಬಂದು ಹೋಗ್ಬಿಟ್ಟಿತ್ತು. ಹೊಸ ಸುಳಿ ಚೆನ್ನಾಗ್ ಬಂದು ಒಂದೊಂದು ಮಾರುದ ಸುಳಿ ಚೆನ್ನಾಗ್ ಬರ್ತಾ ಇದೆ. ಅದನ್ನ ಹೇಳಿ ನನ್ನ ನಾಗರಾಜ್ ಅಂತ ನಮ್ಮ ಫ್ರೆಂಡ್ ಚೆನ್ನಾಗಿದೆ ಮಾಡು ಅಂತ ಅವ್ರಿಗೆ ಹೇಳಿದೆ. ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ, ಅವ್ರು ಮುಂದೆ ಮಾಡಿದ್ರು. ಫೋಟೋ ಚೆನ್ನಾಗ್ ಬರ್ತಾ ಇದೆ. ನೀವು ಸ್ಟಾಪ್ ಮಾಡಿದ್ರಿ, ಅವರು ಸ್ಟಾರ್ಟ್ ಮಾಡಿದ್ರು. ಈಗ ನಿಮ್ಗೆ ಅನಿಸ್ತಾ ಇದೆ ನಾನು ಮೊದ್ಲಿಂದಾನೇ ಮತ್ತೆ ಮಾಡ್ಬೇಕಿತ್ತು ಇನ್ನು ಚೆನ್ನಾಗಿರೋದು ಅಂತ ಹೇಳಿ. ಅದಕ್ಕೆ ಮತ್ತೆ ಇವಾಗ ಮಾಡೋಣ ಅಂತ ಹೇಳಿ ಅವರು ಸೇರಿ ಕಂಪ್ನಿ ಚೆನ್ನಾಗಿದೆ ಮಾಡ್ರಿ ಅಂತ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತಾ ಇದೀವಿ. ಓಕೆ, ಮಾಡಿ ಸರ್. ಒಳ್ಳೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ನಾನು ಕೇಳಕ್ ಇಷ್ಟಪಡ್ತೀನಿ, ಬಹಳ ಸುಮಾರು ಕಂಪನೀಸ್ ನೀವು ನೋಡಿರ್ತೀರಾ. ಹೌದು ಸರ್. ಸೊ ನಮ್ ಕಂಪನಿಯಲ್ಲಿ ನಿಮ್ಗೆ ಪ್ರಾಡಕ್ಟ್ ತನಕ ಯೂಸ್ ಮಾಡಿದ್ರೆ ರಿಸಲ್ಟ್ ಬಂದಿದೆ. ಅದ್ರ ಜೊತೆಗೆ ರೈತರಿಗೆ ಮಾಹಿತಿ ಕೊಡೋದಾಗ್ಲಿ ಅಥವಾ ಸರ್ವಿಸ್ ಕೊಡೋದಾಗ್ಲಿ, ಅದರಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ವಿಸ್ ತುಂಬಾ ಚೆನ್ನಾಗಿ ನಮಗೆ ಬೇಕಂದಾಗ ನಾವು ಕಂಪ್ನಿ ಪರವಾಗಿ ವಿನಯ್ ಸರ್ ಅಥವಾ ನೀವು ಬರ್ತಾ ಇದ್ದೀರಾ. ಈಗ ಹೊಸದಾಗಿ ಕಂಪ್ನಿ ಮೊದಲಿನ ಟಚ್ ಅಲ್ಲಿ ಇಲ್ಲ, ಮಧ್ಯಾಹ್ನ ಸ್ವಲ್ಪ ಟಚ್ ಬಿಟ್ಟಿದ್ದೀವಿ.
ಇವಾಗ ಮತ್ತೆ ಮಾಡ್ತಾ ಇದೀವಿ. ಈಗ ನಮ್ಮ ಆಲ್ರೆಡಿ ನಮ್ಮ ನಾಗರಾಜ್ ನಮ್ಮ ಸ್ನೇಹಿತರು ಮಾಡಿದ್ದಾರೆ, ಚೆನ್ನಾಗಿದೆ ರಿಸಲ್ಟ್. ಬೇರೆ ಪ್ಲಾಟಿಗೆಲ್ಲ ಮಾಡಿಸಿದ್ದಾರೆ, ಸರ್ವಿಸ್ ಕೂಡ ಚೆನ್ನಾಗಿದೆ. ಸರ್ವಿಸ್ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದೆ ಪ್ರಾಡಕ್ಟ್ ಕೂಡ ಸ್ಟಾಕ್ ಪಾಯಿಂಟ್ ಕೂಡ ಸಿಗಲ್ಲ. ವಾರದಲ್ಲಿ 2 ದಿನ ಶಿಕಾರಿಪುರ ಹೋಗ್ತಾ ಇರ್ತೀವಿ. ಓಕೆ, ಅಂದ್ರೆ ಸ್ಟಾಕ್ ಪಾಯಿಂಟ್ ಆಗಿರೋದ್ರಿಂದನೂ ನಿಮ್ಗೆ ಬಹಳ ಈಸಿ ಆಗಿದೆ. ಬಹಳ ಈಸಿ ಆಗಿದೆ. ಮೊದ್ಲಾದ್ರೆ ನಾವು ಫೋನ್ ಮಾಡಿ ಕೊರಿಯರ್ ಇದ್ರಲ್ಲೋ ಮತ್ತೆ ತರ್ಸ್ಕೋಬೇಕಾಯ್ತು. ಓಕೆ, ಈಗ ಟೈಮ್ ಸರಿ ಸಿಗ್ತಿಲ್ಲ, ಸಮಸ್ಯೆ. ಈಗ ಆತರ ಏನು ಸಮಸ್ಯೆಗಳಿಲ್ಲ. ಸದ್ಯಕ್ಕೆ ನಮಗೆ ನೀವು ಇಂತ ತಗೊಳ್ರಿ ಅಂದ್ರೆ ಸಾಕು, ಡೈರೆಕ್ಟ್ ಹೋಗಿ ತಗೊಂಡ್ ಬರ್ತೀರಾ, ಯೂಸ್ ಮಾಡ್ತೀರಾ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೆ. ಸೊ ಈ ಸುತ್ತಮುತ್ತ ಭಾಗದ ರೈತರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನಮ್ಮ ASNL ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಗ್ಗೆ? ಸರ್, ಪ್ರಾಡಕ್ಟ್ ASNL ತುಂಬಾ ಚೆನ್ನಾಗಿದೆ, ಆಮೇಲೆ ಹೆಲ್ತಿ ಆಗಿದೆ, ಮಾಡಬಹುದು ರೈತರು. ಮುಂದೆ ಭವಿಷ್ಯದಲ್ಲಿ ಸಾವಯವ ಪದ್ಧತಿಯಲ್ಲೆಲ್ಲ ಹೋಗ್ಬೇಕಂತ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದು ASNL ಪ್ರಾಡಕ್ಟ್ ಗಳನ್ನ ಬಳಸಿ ಮಾಡೋದ್ರಿಂದ ಭೂಮಿನೂ ಫಲವತ್ತತೆ ಆಗಿರುತ್ತದೆ, ಆಮೇಲೆ ಗಿಡಗಳು ಹೆಲ್ತಿ ಆಗಿರುತ್ತೆ, ಆರೋಗ್ಯಕ್ಕೂ ನಮಗೆ ರೈತರಿಗೆ ನಮಗೂ ಸಮೇತ ಯಾವ್ದೇ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಹೆಲ್ತ್ ಮೇಲೆ ನಾನಾ ರೀತಿ ರೋಗಗಳಾಗ್ಲಿ ಕೆಮಿಕಲ್ ಆಗ್ಲಿ ಏನು ಹೋಗಲ್ಲ. ಎಲ್ಲಾ ರೀತಿಯಿಂದ ಒಳ್ಳೇದಿದೆ. ರೈತರಿಗೆ ಮಾಡ್ರಿ ಅಂತ ನಾವು ಸಜೆಷನ್ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.